ಹೆಲೋ ಎವ್ರಿವನ್, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ಹಲವಾರು ವಿದ್ಯಾರ್ಥಿಗಳು ಕೇಳುತ್ತಿರುವ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರ ನೋಡೋಣ. ಹೊಸದಾಗಿ ಇಗ್ನೋ ಅಥವಾ ಇತರ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯುವಾಗ ಅಪರ್ ಐಡಿ ಅಥವಾ ಎಬಿಸಿ ಐಡಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಎಂದರೇನು ಎಂಬ ಗೊಂದಲ ಅನೇಕರಿಗೆ ಇದೆ. ಅಪರ್ ಐಡಿ ಮತ್ತು ಎಬಿಸಿ ಐಡಿ ಎರಡು ವಿದ್ಯಾರ್ಥಿಗಳ ಶೈಕ್ಷಣಿಕ ಮಾಹಿತಿಯನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಲು ಸರ್ಕಾರ ಆರಂಭಿಸಿರುವ ವ್ಯವಸ್ಥೆಗಳಾಗಿವೆ. ವಿದ್ಯಾರ್ಥಿಯ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಒಂದೇ ಸ್ಥಳದಲ್ಲಿ ಸುರಕ್ಷಿತವಾಗಿ ಇಡುವ ಇದು ಸಹಾಯ ಮಾಡುತ್ತದೆ. ಎಬಿಸಿ ಐಡಿ ಎಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್. ನೀವು ಯಾವುದೇ ಕಾಲೇಜು ಅಥವಾ ಯೂನಿವರ್ಸಿಟಿ ಓದಿ ಗಳಿಸಿರುವ ಕ್ರೆಡಿಟ್ಗಳು ಈ ಖಾತೆಯಲ್ಲಿ ಸಂಗ್ರಹವಾಗುತ್ತದೆ. ಭವಿಷ್ಯದಲ್ಲಿ ಕೋರ್ಸ್ ಬದಲಾಯಿಸಿದರೂ ಅಥವಾ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋದರೂ ಈ ಕ್ರೆಡಿಟ್ಗಳನ್ನು ಬಳಸಿಕೊಳ್ಳಬಹುದು. ಅಪರ್ ಐಡಿ ಎಂದರೆ ವಿದ್ಯಾರ್ಥಿಯ ಶೈಕ್ಷಣಿಕ ಗುರುತು ಸಂಖ್ಯೆ. ಇದರಲ್ಲಿ ನಿಮ್ಮ ಶಾಲಾ ಶಿಕ್ಷಣ, ಪದವಿ, ಡಿಪ್ಲೊಮಾ, ಪ್ರಮಾಣ ಪತ್ರಗಳು ಮತ್ತು ಇತರ ಶೈಕ್ಷಣಿಕ ಮಾಹಿತಿಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಬಹುದು. ಪ್ರಸ್ತುತ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಪ್ರವೇಶದ ಸಮಯದಲ್ಲಿ ಎಬಿಸಿ ಐಡಿ ಅಥವಾ ಅಪರ್ ಐಡಿ ಕೇಳುತ್ತಿವೆ. ಆದ್ದರಿಂದ ವಿದ್ಯಾರ್ಥಿಗಳು ಇದನ್ನು ಮುಂಚಿತವಾಗಿಯೇ ಸೃಷ್ಟಿಸಿಕೊಂಡಿರುವುದು ಉತ್ತಮ. ನಿಮಗೆ ಈಗಾಗಲೇ ಅಪರ್ ಐಡಿ ಅಥವಾ ಎಬಿಸಿ ಐಡಿ ಇದೆಯೇ ಇಲ್ಲವೇ ಎಂಬುದು ಗೊತ್ತಿಲ್ಲದಿದ್ದರೆ ಡಿಜಿಲಾಕರ್ ಅಥವಾ ಎಬಿಸಿ ಪೋರ್ಟಲ್ ಮೂಲಕ ಪರಿಶೀಲಿಸಬಹುದು. ಅಲ್ಲಿಯೇ ನಿಮ್ಮ ಶೈಕ್ಷಣಿಕ ದಾಖಲೆಗಳ ಮಾಹಿತಿಯನ್ನು ನೋಡಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಗ್ನೋ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟಿಲ್ ದೇರ್, ಟೇಕ್ ಕೇರ್ ಅಂಡ್ ಬೈ ಬಾಯ್.